ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಮತ್ತು ಸಿದ್ಧಾಂತಗಳು ಆಕಾರ ತಳೆಯುತ್ತಾ ಬಂದ ಹಾದಿ. ಸಾಹಿತ್ಯವು ಮೇಲುನೋಟಕ್ಕೆ ಒಬ್ಬ ವ್ಯಕ್ತಿಯ ಅಭಿವ್ಯಕ್ತಿ ಎಂಬಂತೆ ತೋರಬಹುದು. ಆದರೆ ಯಾವುದೇ ವ್ಯಕ್ತಿಯು ತಾನಿರುವ ಸಾಮಾಜಿಕ ವ್ಯವಸ್ಥೆಯ ಚಹರೆಯನ್ನೇ ಹೊರುವುದು ಅನಿವಾರ್ಯ. ಹಾಗಾಗಿ ಈ ಚಹರೆಯ ವ್ಯಕ್ತಿಯು ತನಗೆ ಗೊತ್ತಿಲ್ಲದೆಯೂ ತಾನು ಇರುವ ಸಾಮಾಜಿಕ ವ್ಯವಸ್ಥೆಯ ಅಂತರಂಗವನ್ನೇ ಅಭಿವ್ಯಕ್ತಿಸುವಂತೆ ಆಗುತ್ತದೆ. ವ್ಯವಸ್ಥೆಯು ಆಂತರ್ಯದಲ್ಲೇ ಸ್ತ್ರೀದ್ವೇಷಿಯಾಗಿದ್ದರೆ ಅಲ್ಲಿನ ಪುರುಷರ ಅಭಿವ್ಯಕ್ತಿಗಳು ಮಾತ್ರವೇ ಅಲ್ಲ, ಮಹಿಳೆಯರ ಅಭಿವ್ಯಕ್ತಿಗಳು ಕೂಡ ಸ್ತ್ರೀದ್ವೇಷವನ್ನು ಹೊರಹಾಕುತ್ತವೆ. ಈ ಸಂಗತಿಯನ್ನು ಸ್ತ್ರೀವಾದಿ ವಿಮರ್ಶೆಗಳು ತಮ್ಮ ಸೈದ್ಧಾಂತಿಕ ನೆಲೆ ಎಂದು ಪರಿಗಣಿಸುತ್ತವೆ. ಈ ಹಿನ್ನೆಲೆಯಲ್ಲಿ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯು ಕಾಲಕ್ರಮದಲ್ಲಿ ನಡೆಸಿದ ಶೋಧಗಳನ್ನು ಗುರುತಿಸಬಹುದು. 1963ರಿಂದ 71ರ ಅವಧಿಯಲ್ಲಿ ಸ್ತ್ರೀವಾದಿ ವಿಮರ್ಶೆಯು ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಅಭಿವ್ಯಕ್ತಿಯಲ್ಲಿ ಮಹಿಳೆಯ ಬಗೆಗಿನ ಪ್ರತೀಕಗಳನ್ನು ಪರೀಕ್ಷಿಸುವ ವಿಧಾನವನ್ನು ಮೊದಲು ಮಾಡಿತು. ಈ ಮೂಲಕ ಕೃತಿಯೊಂದರ, ಮುಖ್ಯವಾಗಿ ಆ ಕೃತಿಯ ಲೇಖಕರ ಸಾಮಾಜಿಕ ನಿಲುವುಗಳನ್ನು ಅರಿಯಬಹುದು ಎಂದು ಚಿಂತಿಸಿತು. ಏಕೆಂದರೆ ಒಂದು ಸಾಹಿತ್ಯ ಕೃತಿಯು ಅಥವಾ ಯಾವುದೇ ಕಲಾ ಮಾಧ್ಯಮವು ತನ್ನ ಚಿಂತನೆ, ಭಾವನೆ ಹಾಗೂ ತನ್ನ ವೈಚಾರಿಕ ನಿಲುವುಗಳನ್ನು ನೇರವಾಗಿ ಹೇಳುವ ಬದಲು ಪ್ರತಿಮೆ, ಪ್ರತೀಕ ಹಾಗೂ ಮಿತ್ಗಳನ್ನು ಬಳಸುತ್ತದೆ. ತನ್ನ ಈ ಕುಸುರಿ ಕೆಲಸವೇ ಓದುಗರಲ್ಲಿ ಕೃತಿಕಾರರ ಅಂತರಂಗವನ್ನು ಅನುರಣಿಸಬೇಕು ಎಂದು ಬಯಸುತ್ತದೆ. ಇದನ್ನೇ ಕಲೆ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಈ ಕಣ್ಕಟ್ಟುಗಳನ್ನು ಒಡೆದು ಮರುಜೋಡಣೆ ಮಾಡಿದಲ್ಲದೆ ಕೃತಿಯ ಮೂಲ ಆಶಯವು ವ್ಯಕ್ತವಾಗುವುದೇ ಇಲ್ಲ. ಸಂಸ್ಕೃತಿಯ ಹಲವು ವಿವರಗಳಲ್ಲಿ ಅಲ್ಲಿನ ಸಮಾಜದ ಮೂಲ ಆಶಯಗಳು ಹೀಗೆ ಕಣ್ಕಟ್ಟುಗಳಾಗಿ ಅಭಿವ್ಯಕ್ತವಾಗುತ್ತಿರುತ್ತವೆ ಎಂಬ ಒಳನೋಟದ ಮಾತನ್ನು ಮೊದಲಿಗೆ ಹೇಳಿದವಳು ಖ್ಯಾತ ಫ್ರೆಂಚ್ ಅಸ್ತಿತ್ವವಾದಿ ಸಿಮೋನ್ ದ ಬೋವಾ. ಹೆಣ್ಣು ಬದುಕಿನ ಅಸ್ತಿತ್ವವನ್ನು ಶೋಧಿಸುವ ಸಮಯದಲ್ಲಿ ಆಕೆಯು ಅನುಸರಿಸಿದ್ದು ಇದೇ ವಿಧಾನವನ್ನು. ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯು ಈ ವಿಧಾನವನ್ನು ಅನುಸರಿಸಿತು. 1963ರಿಂದ 71ರ ಅವಧಿಯನ್ನು ಸ್ತ್ರೀವಾದಿ ಪ್ರಜ್ಞೆಯು ಜಾಗೃತಗೊಳ್ಳುತ್ತಿದ್ದ ಸಮಯ ಎಂದು ಹೇಳಬಹುದು. ಈ ಅವಧಿಯಲ್ಲಿ ಮಹಿಳಾ ಅಧ್ಯಯನಕಾರರು ಹಲವಾರು ಮುಖ್ಯ ಕೃತಿಗಳನ್ನು ಹೊರತಂದರು. ಸಿಮೋನ್ ದ ಬೋವಾ ಅವರ ದಿ ಸೆಕೆಂಡ್ ಸೆಕ್ಸ್ ಕೃತಿಯಿಂದ ಮೊದಲುಗೊಂಡು ಬೆಟ್ಟಿ ಫ್ರೀಡನ್ ಅವರ ಫೆಮಿನೈನ್ ಮಿಸ್ಟಿಕ್, ಮೇರಿ ಎಲ್ಮನ್ ಅವರ ಥಿಂಕಿಂಗ್ ಅಬೌಟ್ ವುಮೆನ್, ಕೇಟ್ ಮಿಲೆಟ್ ಅವರ ಸೆಕ್ಸುಯಲ್ ಪಾಲಿಟಿಕ್ಸ್, ಜರ್ಮೆನ್ ಗ್ರೀರ್ ಅವರ ದಿ ಫೀಮೇಲ್ ಯುನಿಚ್ ಮೊದಲಾದ ಕೃತಿಗಳು ಬಂದವು. ಇವು ಪುರುಷ ರಚನೆಯ ಸಾಹಿತ್ಯ ಕೃತಿಗಳಲ್ಲಿ ಮಹಿಳಾ ಪ್ರತೀಕಗಳನ್ನು ಗುರುತಿಸಿ ವಿಮರ್ಶಿಸಿದವು. ಈ ಬಗೆಯ ಕೃತಿಗಳು ಸ್ತ್ರೀವಾದದ ಬಗ್ಗೆ ಗಂಭೀರ ಚರ್ಚೆಗಳನ್ನು ಬೆಳೆಸಿದವು. ಆದರೆ ಸ್ತ್ರೀವಾದಿ ಚಿಂತನೆಗಳು ಬೌದ್ಧಿಕ ವಲಯಕ್ಕೆ ಸೀಮಿತವಾಗಿ ಉಳಿಯುವುದರಲ್ಲಿ ಅರ್ಥವೇ ಇಲ್ಲ. ಅದು ಜನಚಳುವಳಿಯಾಗಿ ಪರಿವರ್ತಿತವಾಗುವುದು ಮುಖ್ಯ. ಬೌದ್ಧಿಕ ವಲಯದಲ್ಲಿ ಓದು, ಬರಹ, ಭಾಷಣ, ಚರ್ಚೆಗಳಂಥವು ಪರಿಣಾಮಕಾರಿ ಎನಿಸಬಹುದು. ಆದರೆ ಈ ಬಗೆಯ ಚಟುವಟಿಕೆಗಳಿಂದ ಜನಸಾಮಾನ್ಯರನ್ನು ತಲುಪಲಾಗದು. ಇದಕ್ಕಾಗಿ ಬೌದ್ಧಿಕ ಚರ್ಚೆಗಳನ್ನು ಜನಸಾಮಾನ್ಯರ ಬಳಿಗೆ ಕೊಂಡೊಯ್ಯುವುದು ತುಂಬ
ಅಗತ್ಯ ಎಂಬುದನ್ನು ಸ್ತ್ರೀವಾದಿಗಳು ಕಂಡುಕೊಂಡರು. ಇದಕ್ಕಾಗಿ ವಿಶಿಷ್ಟ ಕ್ರಮದಲ್ಲಿ ಜನಜಾಗೃತಿ ಶಿಬಿರಗಳನ್ನು ಹಮ್ಮಿಕೊಂಡರು. ಇಂತಹ ಜಾಗೃತಿ ಶಿಬಿರಗಳಲ್ಲಿ ಗೃಹಿಣಿಯರು, ವಿದ್ಯಾರ್ಥಿಗಳು, ಬೇರೆ ಬೇರೆ ವಲಯಗಳಲ್ಲಿನ ಕೆಲಸಗಾರರು ಹೀಗೆ ಪ್ರತ್ಯೇಕ ಸಣ್ಣ ಸಣ್ಣ ಗುಂಪುಗಳನ್ನು ಕೂಡಿಸಿ ಅವರವರ ನಡುವೆ ಸಹಜ ಮಾತುಕತೆಗಳಿಗೆ, ಅನುಭವಗಳ ಹಂಚಿಕೆಗೆ ಅನುವಾಗುವ ವಾತಾವರಣವನ್ನು ಕಲ್ಪಿಸಲಾಗುತ್ತಿತ್ತು. ಆ ಶಿಬಿರಗಳಲ್ಲಿ ಸ್ತ್ರೀವಾದಿಗಳು ಬೆರೆಯುತ್ತಿದ್ದರು. ಆದರೆ ಅವರು ಆ ಗುಂಪಿಗೆ ನೇರವಾಗಿ ಯಾವ ನಾಯಕತ್ವದ ಅರಿವು ಬರದಷ್ಟು ಸೂಕ್ಷ್ಮವಾಗಿ ಬೆರೆತು ಅವರಲ್ಲಿ ಒಂದು ನಿಶ್ಚಿತ ವಿಷಯದ ಬಗ್ಗೆ ಸಂವಾದಗಳು ನಡೆಯುವಂತೆ ನೋಡಿಕೊಳ್ಳುತ್ತಿದ್ದರು. ಉದಾಹರಣೆಗೆ, ಗೃಹಿಣಿಯರು ಸೇರಿದ ಶಿಬಿರದಲ್ಲಿ ಕೌಟುಂಬಿಕ ದೌರ್ಜನ್ಯವನ್ನು ಕುರಿತ ಮಾತುಕತೆ ಆರಂಭವಾಗುವಂತೆ ಮಾಡುವುದು. ಆ ಗೃಹಿಣಿಯರು ಅವರವರಲ್ಲೇ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾ, ಈ ಸಮಸ್ಯೆಯು ವೈಯಕ್ತಿಕ ನೆಲೆಯದಲ್ಲ, ಎಲ್ಲ ಕುಟುಂಬಗಳಲ್ಲೂ ನಡೆಯುವಂಥದ್ದು ಎಂಬ ಅರಿವನ್ನು ಪಡೆಯುತ್ತಾರೆ. ಶಿಬಿರದ ಕೊನೆಗೆ ಆ ಗೃಹಿಣಿಯರು ಸಮುದಾಯ ಹೋರಾಟದ ಅಗತ್ಯವನ್ನು ಮನಗಾಣುವಂತೆ ಆಗುತ್ತದೆ. ಇದೇ ಆ ಶಿಬಿರದ ಗೆಲುವು. ಏಕೆಂದರೆ ಸ್ತ್ರೀವಾದಿಗಳು ಆಯೋಜಿಸುವ ಹೋರಾಟಗಳಲ್ಲಿ ಗೃಹಿಣಿಯರು ತಾವಾಗಿ ಬಂದು ಸೇರುವ ಸಾಧ್ಯತೆ ಹೆಚ್ಚುತ್ತದೆ. ಜಾಗೃತಿ ಶಿಬಿರಗಳು ಇದೇ ಕ್ರಮವನ್ನು ಎಲ್ಲ ಬಗೆಯ ಗುಂಪುಗಳಿಗೂ ವಿಸ್ತರಿಸಿದಂತೆ ಸ್ತ್ರೀವಾದಿ ಹೋರಾಟಗಳು ಜನಸಾಮಾನ್ಯರನ್ನು ಒಳಗೊಳ್ಳುವ ಒಂದು ಸಶಕ್ತ ದಾರಿಯಾಗಿ ಇದು ಒದಗಿ ಬರುತ್ತದೆ. ಶಿಬಿರಗಳ ಮಾತು ನೇರವಾಗಿ ಸಾಹಿತ್ಯ ವಿಮರ್ಶೆಗೆ ಸಂಬಂಧಿಸಿದ್ದಲ್ಲ, ನಿಜ. ಆದರೆ ಜನಜಾಗೃತಿ ಎಂಬುದು ಸಾಹಿತ್ಯ ವಲಯದಲ್ಲಿಯೂ ನಡೆಯಬೇಕಿದೆ ಎಂಬ ಅರ್ಥದಲ್ಲಿ ಈ ಪ್ರಸ್ತಾಪವನ್ನು ಮಾಡಿದ್ದು ಅಷ್ಟೇ. ಸಾಹಿತ್ಯವು ಪುರುಷ ಅಧಿಕಾರದ ಅಭಿವ್ಯಕ್ತಿಯೇ ಆಗಿದೆ ಮತ್ತು ಸಾಮಾಜೀಕರಣದ ಸಾಧನವೂ ಆಗಿದೆ ಎಂಬುದಕ್ಕೆ ಸ್ತ್ರೀವಾದಿ ವಿಮರ್ಶಾ ವಿಧಾನಗಳು ಸಾಹಿತ್ಯ ಕೃತಿಗಳನ್ನೇ ಆಧರಿಸಿ ಸಾಕ್ಷಿಗಳನ್ನು ಒದಗಿಸಿದವು. ಈ ಮೂಲಕ ಅದು ಪಿತೃಪ್ರಧಾನತೆಯ ಸಂರಚನೆಗಳ ಒಗಟನ್ನು ಬಿಡಿಸಿ ತೋರಿಸಿದವು. ಇಂತಹ ಹಲವಾರು ಒಗಟುಗಳು ಸಾಹಿತ್ಯ ಕೃತಿಗಳ ಪ್ರಸ್ತುತಿಯಲ್ಲಿ ಇರುತ್ತವೆ. ಸಾಹಿತ್ಯ ಕೃತಿಗಳಲ್ಲಿ ಇರುವ ಇಂತಹ ಒಗಟುಗಳನ್ನು ಗುರುತಿಸಿ ಅವನ್ನು ತಾತ್ವಿಕವಾಗಿ ವಿವರಿಸಿ ವಿಶ್ಲೇಷಿಸಿ ಹೇಳುವ ವಿಧಾನವೇ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ. ಇದು ಪ್ರಧಾನ ಧಾರೆಯ ಸಾಹಿತ್ಯ ಅಧ್ಯಯನಗಳು ಅನುಸರಿಸುವ ವಿಮರ್ಶಾ ಸಿದ್ಧಾಂತಗಳಿಗಿಂತಲೂ ಭಿನ್ನವಾದುದು. ಉದಾಹರಣೆಗೆ, ಲೈಂಗಿಕತಾ ಸಾದೃಶ್ಯದ ಹಿನ್ನೆಲೆಗೆ ಇರುವ ಆಲೋಚನೆ ಎಂಥದು? ಲೈಂಗಿಕತಾ ಸಾದೃಶ್ಯ ಎಂದರೆ ಎಲ್ಲ ವಿದ್ಯಮಾನಗಳನ್ನೂ ಲೈಂಗಿಕತಾ ಭಿನ್ನತೆ ಎಂಬ ಒಂದೇ ಸರಳ ರೇಖೆಯಲ್ಲಿ ಗ್ರಹಿಸುವುದು. ಇಡೀ ಪ್ರಕೃತಿಯದು ಹೆಣ್ಣುಗುಣ. ಆದರೂ ಅಲ್ಲಿನ ಭೂಮಿ, ಆಕಾಶ, ನೀರು, ಗಾಳಿ, ಬೆಂಕಿ, ಗಿಡ, ಮರ, ನದಿ, ಬೆಟ್ಟ ಎಲ್ಲದರಲ್ಲೂ ಗಂಡು ಇಲ್ಲವೇ ಹೆಣ್ಣು ಎಂಬ ಗುಣಗಳು ಪ್ರತ್ಯೇಕವಾಗಿ ಕಲ್ಪಿತವಾಗುತ್ತವೆ. ಎಲ್ಲದರಲ್ಲೂ ಲೈಂಗಿಕತಾ ಸಾದೃಶ್ಯ ಎಂಬುದನ್ನು ವಿಸ್ತರಿಸುವ ಸಾಹಿತ್ಯವು ಹೆಣ್ಣುತನ ಎಂಬ ಹೆಸರಿನಲ್ಲಿ ಹಲವು ಬಗೆಯ ಸ್ಥಿರ ಮಾದರಿಗಳನ್ನು ಸಮರ್ಥಿಸುತ್ತದೆ. ನಿಷ್ಕ್ರಿಯತೆ, ದೌರ್ಬಲ್ಯ, ಅವೈಚಾರಿಕತೆ, ಊನಗೊಂಡ ಅಂಗ ಎಂಬ ರೀತಿಯಲ್ಲಿ ಅದೇ ಉಸಿರಿಗೆ ಸೌಮ್ಯತೆ, ಶಾಂತಿ, ಸಹನೆ, ಸಂಗೋಪನೆ ಎಂಬ ಎಲ್ಲವನ್ನೂ ಹೆಣ್ಣುಗುಣ ಎಂದು ವ್ಯಾಖ್ಯಾನಿಸುವುದು. ಇದು
ಪಿತೃಪ್ರಧಾನ ಚಿಂತನೆಯ ಪ್ರತಿರೂಪವೇ ಆಗಿದೆ. ಅಧಿಕಾರ ಸ್ಥಾನವು ಗಂಡಿಗೆ ಮತ್ತು ಅಧೀನತೆಯ ಸ್ಥಾನವು ಹೆಣ್ಣಿಗೆ ಎಂಬುದನ್ನು ಪ್ರತಿಧ್ವನಿಸುವ ಸಾದೃಶ್ಯಗಳು. ಸಾಹಿತ್ಯದಲ್ಲಿ ಇಂತಹ ವಿಚಾರಗಳು ಎದ್ದು ಕಾಣುವಷ್ಟು ಸ್ಪಷ್ಟವಾಗಿ ಇರುವುದಿಲ್ಲ. ಒಗಟುಗಳಂತೆ ಛದ್ಮವೇಷದಲ್ಲಿ ಮಾತ್ರವೇ ಇರುತ್ತವೆ. ಇದನ್ನು ಕುರಿತು ಸೆಕ್ಷುಯಲ್ ಪಾಲಿಟಿಕ್ಸ್ ಕೃತಿಯಲ್ಲಿ ಕೇಟ್ ಮಿಲೆಟ್ ಅವರು ಬಲು ಸ್ಪಷ್ಟವಾಗಿ ಈ ರೀತಿ ವಿವರಿಸುತ್ತಾರೆ. However muted its present appearance may be, sexual domination obtains nevertheless as perhaps the most pervasive ideology of our culture and provides its most fundamental concepts of power ಎಂದು ವಿವರಿಸಿದ್ದಾರೆ. ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ ಅಧಿಕಾರದ ಮೂಲಾಧಾರ ಪರಿಕಲ್ಪನೆಗಳ ಪೈಕಿ ಲೈಂಗಿಕತಾ ದಬ್ಬಾಳಿಕೆ ಎಂಬುದು ಅತಿ ಹೆಚ್ಚು ವ್ಯಾಪಕವಾಗಿ ಹರಡಿಕೊಂಡಿರುವ ಮುಖ್ಯ ಆದರ್ಶ. ನಮ್ಮ ಎದುರೇ ಇರುವ ಕೆಲವು ಸಂಗತಿಗಳಲ್ಲಿ ಕೆಲವೊಮ್ಮೆ ಇಂತಹ ಧ್ವನಿ ಖಂಡಿತವಾಗಿಯೂ ಇಲ್ಲ ಎಂಬಂತೆ ತೋರಬಹುದು. ಆದರೆ ಅದು ಎಲ್ಲ ಎಳೆಗಳಲ್ಲೂ ಇದ್ದೇ ಇರುತ್ತದೆ. ಸಾಹಿತ್ಯವೂ ಇದಕ್ಕೆ ಹೊರತಲ್ಲ. ಆರಂಭಿಕ ಹಂತದ ಈ ಬಗೆಯ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಗಳು ಸಾಹಿತ್ಯ ಮತ್ತು ಲಿಂಗತ್ವದ ಬಗೆಗಿನ ಹಲವು ರೊಮ್ಯಾಂಟಿಕ್ ಅಭಿಪ್ರಾಯಗಳನ್ನು ಬದಲಿಸುವಂತೆ ಮಾಡಿದವು. ಲೈಂಗಿಕತೆ ಎಂಬುದು ಒಂದು ಜೈವಿಕ ಗುಣ, ಲಿಂಗತ್ವ ಎಂಬುದು ಒಂದು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ರಚನೆ, ಸಾಹಿತ್ಯ ಎಂಬುದು ಕೂಡ ಒಂದು ಸಾಂಸ್ಕೃತಿಕ ರಚನೆ. ಹಾಗಾಗಿ ಸಾಹಿತ್ಯವು ತನ್ನ ಆವರಣದ ಸಂಸ್ಕೃತಿಯನ್ನೇ ಪ್ರತಿಫಲಿಸುತ್ತದೆ. ಹೆಣ್ಣು ಮತ್ತು ಗಂಡುಗಳು ಕೇವಲ ಸಾಮಾಜಿಕ ರಚನೆಗಳಾಗಿ ಲಿಂಗತ್ವದ ಚಹರೆಗಳನ್ನು ಹೊತ್ತು ನಿಲ್ಲುತ್ತಾರೆ. ಸಾಹಿತ್ಯವು ಲಿಂಗತ್ವ ಎಂಬ ಸಾಮಾಜಿಕ ರಚನೆಯನ್ನು ಅತ್ಯಂತ ಪ್ರಭಾವಶಾಲಿಯಾಗಿ ತಲೆಮಾರುಗಳಲ್ಲಿ ದಾಟಿಸುವ ಸಶಕ್ತ ವಾಹಕವೂ ಆಗುತ್ತದೆ. ಅಂದರೆ ಸಹಜ ಜೈವಿಕ ಗುಣಕ್ಕೆ ಸಂಬಂಧವೇ ಇಲ್ಲದ ಕೇವಲ ಸಾಮಾಜಿಕ ರಚನೆಯಾದ ಲಿಂಗತ್ವವನ್ನು ಸಾಹಿತ್ಯವು ವಾಸ್ತವದ ಸತ್ಯ ಎಂಬಂತೆ ನಂಬಿಸುತ್ತದೆ. ಆ ಮೂಲಕ ಪಿತೃ ಪ್ರಧಾನತೆಯ ಆದರ್ಶವನ್ನು ಸಮರ್ಥಿಸಿ ಸ್ಥಿರೀಕರಿಸುತ್ತದೆ.